ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ KCET ಹಾಗೂ ನೀಟ್ನಲ್ಲಿ ಬರಬಹುದಾದಂತಹ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯ ಮೋಸ್ಟ್ ಪ್ರಾಬಬಲ್ ಕ್ವಶನನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇದು ಈ ಚಾಪ್ಟರ್ನಲ್ಲಿ ಬರ್ತಾ ಇರುವಂತಹ ಎರಡನೇ ವಿಡಿಯೋ ಆಗಿದ್ದು, ಮೊದಲನೇ ವಿಡಿಯೋವನ್ನು ಕೂಡ ನೀವು ವೀಕ್ಷಣೆ ಮಾಡಿ. ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇಂದಿನ ವಿಡಿಯೋವನ್ನು ನಾವು ಸಿಂಪಲ್ ಆಗಿರುವಂತಹ ಒಂದು ಕ್ವಶನಿಂದ ಸ್ಟಾರ್ಟ್ ಮಾಡೋಣ. ನೀಟ್ 2019ನಲ್ಲಿ ಕೇಳಿರುವಂತಹ ಕ್ವಶನ್: ದ ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 20 ಮೋಲ್ಸ್ ಆಫ್ ಅಮೋನಿಯಾ ಥ್ರೂ ಹೇಬರ್ಸ್ ಪ್ರೋಸೆಸ್ ಈಸ್. 4 ಆಪ್ಷನನ್ನು ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ನಲ್ಲಿ ಹೇಬರ್ ಪ್ರೋಸೆಸ್ನ ಮೂಲಕ 20 ಮೋಲ್ಸ್ ಆಫ್ ಅಮೋನಿಯಾವನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದರೆ ಎಷ್ಟು ಮೋಲ್ಸ್ ಆಫ್ ಹೈಡ್ರೋಜನ್ ರಿಕ್ವೈರ್ಮೆಂಟ್ ಇದೆ ಅಂಥೇಳಿ ಕೇಳ್ತಾ ಇದ್ದಾರೆ. ನಾವೀಗ ಹೇಬರ್ಸ್ ಪ್ರೋಸೆಸ್ಸನ್ನು ಬ್ಯಾಲೆನ್ಸ್ಡ್ ಈಕ್ವೇಷನನ್ನು ಬರ್ಕೊಂಡಿದ್ದೀವಿ. ಈ ಒಂದು ಈಕ್ವೇಷನಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ 2 ಮೋಲ್ಸ್ ಆಫ್ ಅಮೋನಿಯಾ ಪ್ರೊಡ್ಯೂಸ್ ಆಗಲಿಕ್ಕೆ 3 ಮೋಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ರಿಕ್ವೈರ್ಮೆಂಟ್ ಇದೆ. ಹಾಗಿದ್ರೆ 20 ಮೋಲ್ಸ್ ಆಫ್ ಅಮೋನಿಯಾ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಎಷ್ಟು ಮೋಲ್ಸ್ ಅಷ್ಟು ಹೈಡ್ರೋಜನ್ನ ರಿಕ್ವೈರ್ಮೆಂಟ್ ಇದೆ? ಸೊ ಸಿಂಪಲ್ ಮ್ಯಾಥಮೆಟಿಕ್ಸ್ನ ಪ್ರಕಾರ ಮಾಡಿದ್ರೂ ಕೂಡ 30 ಮೋಲ್ಸ್ ಅಂಥೇಳಿ ನಮಗೆ ಗೊತ್ತಾಗುತ್ತೆ. 2 ಮೋಲ್ಸ್ ಆಫ್ ಅಮೋನಿಯಾ ಪ್ರೊಡ್ಯೂಸ್ ಮಾಡಲಿಕ್ಕೆ 3 ಮೋಲ್ಸ್ ಆಫ್ ಹೈಡ್ರೋಜನ್ ಬೇಕಾದರೆ 20 ಮೋಲ್ಸ್ ಆಫ್ NH3 ಪ್ರಿಪರೇಷನ್ಗೆ 3/2 ಇಂಟು 20, therefore 30 moles of hydrogen is required. The right option for this question is option D, 30 moles. Now question number 2, the density of 2 molar aqueous solution of NaOH is 1.28 gram per centimeter cube. The molality of the solution is. ನೀಟ್ 2019ನಲ್ಲಿ ಕೇಳಿದ್ದಾರೆ. ಮಾಲಿಕ್ಯುಲರ್ ವೆಯ್ಟ್ ಆಫ್ NaOH ಅನ್ನು 40 ಗ್ರಾಮ್ಸ್ ಪರ್ ಮೋಲ್ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮ್ನಲ್ಲಿ 2m ಈಸ್ ದ ಮೊಲಾಲಿಟಿ ಆಫ್ ದ ಗಿವನ್ ಸೊಲ್ಯೂಷನ್ ಅಂಥೇಳಿ, ಹಾಗೂ ಅದರ ಡೆನ್ಸಿಟಿಯನ್ನು 1.28 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಇದೇ ಸೊಲ್ಯೂಷನ್ನಿನ ಮೊಲಾಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಕೊಟ್ಟಿರುವಂತಹ ಡಾಟಾಗಳನ್ನು ಯೂಸ್ ಮಾಡಿ ಹೇಗೆ ಮೊಲಾರಿಟಿಯ ಸಹಾಯದಿಂದ ಮೊಲಾಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡೋಣ. ಈಗ NaOH ಸೊಲ್ಯೂಷನ್ ಏನು ಕೊಟ್ಟಿಯಾರೋ ಅದರ ಮೊಲಾಲಿಟಿ 2m ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ 2 moles of NaOH is dissolved in a given solvent to prepare 1 liter of solution. ಸೊ ಈಗ ಇಲ್ಲಿ 1 ಲೀಟರ್ನಷ್ಟು ಸೊಲ್ಯೂಷನ್ ಪ್ರಿಪೇರ್ ಆಗಿದೆ. ಇಲ್ಲಿ ಬಳಸಲಾಗಿರುವಂತಹ ಸಾಲ್ಯೂಟು 2 moles ಆಫ್ NaOH ಅಂತ ಹೇಳಿದ್ರೆ 2 ಇಂಟು ಮಾಲಿಕ್ಯುಲರ್ ವೆಯ್ಟ್ ಆಫ್ NaOH 40 ಆಗಿರೋದ್ರಿಂದ 2 ಇಂಟು 40 ಅಂತ ಹೇಳಿದ್ರೆ 80 ಗ್ರಾಮ್ಸ್ ಆಫ್ NaOH ಈಸ್ ಡಿಸಾಲ್ವ್ಡ್ ಇನ್ ಅಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳಿರೋದ್ರಿಂದ ವಾಟರಲ್ಲಿ ಡಿಸಾಲ್ವ್ ಮಾಡಿದರೆ ಟೋಟಲ್ 1 ಲೀಟರ್ ಆಫ್ ಸೊಲ್ಯೂಷನ್ ಪ್ರಿಪೇರ್ ಆಗಿದೆ. ಈಗ ನಾವಿಲ್ಲಿ ಪ್ರಿಪೇರ್ ಮಾಡಿರುವಂತಹ ಸೊಲ್ಯೂಷನ್ನಿನ ವಾಲ್ಯೂಮನ್ನು ನಾವು ಮಾಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ಇರುವಂಥ ಫಾರ್ಮುಲಾ ಅಂತ ಹೇಳಿದ್ರೆ ಡೆನ್ಸಿಟಿ ಈಕ್ವಲ್ಸ್ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. So mass can be calculated with the help of density into volume. ಈಗ density of the given solution is 1.28 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಹಾಗೂ ಇಲ್ಲಿ ಪ್ರಿಪೇರ್ ಮಾಡಿರುವಂತಹ ಸೊಲ್ಯೂಷನಿನ ವಾಲ್ಯೂಮ್ 1 ಲೀಟರ್ ಆಗಿದೆ. ಇಲ್ಲಿ ಯೂನಿಟ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರೋದ್ರಿಂದಾಗಿ ನಾವು 1 ಲೀಟರನ್ನು 1000 ml ಅಂಥೇಳಿ ಕನ್ವರ್ಟ್ ಮಾಡ್ಕೋಬೇಕು.
Therefore, mass of the solution is 1.28 into 1000 ಅಂತ ಹೇಳಿದ್ರೆ 1280 ಗ್ರಾಮ್ಸ್ನಷ್ಟಿದೆ. ಸೊ 1280 ಗ್ರಾಮ್ಸ್ ಆಫ್ ಸಲ್ಯೂಷನ್ನಲ್ಲಿ ಮಾಸ್ ಆಫ್ ದ ಸಾಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್ ಇದೆ. ಇದೆರಡೂ ಸೇರಿ 1280 ಗ್ರಾಮ್ಸ್ ಆಗಿದೆ. ಮಾಸ್ ಆಫ್ ಸಾಲ್ಯೂಟ್ ಈಗಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 80 ಗ್ರಾಮ್ಸ್. ಮಾಸ್ ಆಫ್ ಸಾಲ್ವೆಂಟ್ ಗೊತ್ತಿಲ್ಲ, ಈಕ್ವಲ್ಸ್ 1280 ಗ್ರಾಮ್ಸ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ಸಾಲ್ವೆಂಟ್ ಈಕ್ವಲ್ಸ್ 1280 ಮೈನಸ್ 80 ಅಂತ ಹೇಳಿದ್ರೆ 1200 ಗ್ರಾಮ್ಸ್ ಅಂತೇಳಿ ಬರುತ್ತೆ. ನಾವೇನು 2m ಸಲ್ಯೂಷನ್ ಆಫ್ NaOH ಪ್ರಿಪೇರ್ ಮಾಡಿದ್ದೀವೋ ಅದರಲ್ಲಿ ಇರುವಂತಹ ವಾಟರ್ನ ಮಾಸ್ ಅಥವಾ ವೆಯ್ಟ್ 1200 ಗ್ರಾಮ್ಸ್. ನಾವೀಗ ಈ ಒಂದು ಸಲ್ಯೂಷನಿನ ಮೊಲ್ಯಾಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಮೊಲ್ಯಾಲಿಟಿ ಅಂತ ಹೇಳಿದಾಗ ನಂಬರ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್ ಅಂತ ಹೇಳೋದ್ರಿಂದ ಇಲ್ಲಿ ನಾವು ಪ್ರಿಪೇರ್ ಮಾಡಿರುವಂತಹ ಸಲ್ಯೂಷನ್ನಲ್ಲಿ 1200 ಗ್ರಾಮ್ಸ್ ಆಫ್ ಸಾಲ್ವೆಂಟ್ ಇದೆ. ನಾವೀಗ 1000 ಗ್ರಾಮ್ಸ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಆಗ ನಮಗೆ ಮೊಲ್ಯಾಲಿಟಿ ಆಫ್ ದ ಸಲ್ಯೂಷನ್ ಸಿಗುತ್ತೆ. If you calculate the molality of the solution, molality small letter m equals 1200 grams solvent ಅಲ್ಲಿ 80 grams of solute ಇದೆ. ಹಾಗಿದ್ರೆ 1000 grams of solvent ನಲ್ಲಿ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯು ಗೆಟ್ 1.67. Therefore, molality of the given solution is 1.67 m. The right answer for this question is option C, 1.67 m. Now, question number 3. Dissolving 120 grams of compound with molecular weight 60 in 1000 grams of water gave a solution of density 1.12 gram per mole. The molarity of the solution is 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಡಾಟಾಗಳನ್ನು ಗಮನಿಸಿದ್ರೆ 120 ಗ್ರಾಮ್ಸ್ ಆಫ್ ಸಾಲ್ಯೂಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಹಾಗೂ ಮಾಲಿಕ್ಯುಲರ್ ವೆಯ್ಟ್ 60 ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಸಹಾಯದಿಂದ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ದ ಸಲ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೂ 1000 ಗ್ರಾಮ್ಸ್ ಈಸ್ ದ ವೆಯ್ಟ್ ಆಫ್ ದ ಸಾಲ್ವೆಂಟ್ ಅಂತನೂ, ಹಾಗೂ ಸಾಲ್ಯೂಟನ್ನು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದ್ಮೇಲೆ ಬರುವ ಸಲ್ಯೂಷನ್ನಿನ ಡೆನ್ಸಿಟಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಡಾಟಾಗಳ ಸಹಾಯದಿಂದ ಮೊಲ್ಯಾರಿಟಿ ಆಫ್ ದ ಗಿವನ್ ಸಲ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊಲ್ಯಾರಿಟಿ ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸಲ್ಯೂಷನ್ ಅಂಥೇಳಿ ಇದೆ. ಈಗ ಇಲ್ಲಿ ನಂಬರ್ ಆಫ್ moles of solute n can be calculated as number of moles of solute 120 grams divided by molecular weight 60 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ 2 moles ಅಂತ ಹೇಳಿ ಬಂತು. 2 moles of ಸಾಲ್ಯೂಟನ್ನು 1000 ಗ್ರಾಮ್ಸ್ ಆಫ್ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಈಗ ಇಲ್ಲಿ ನಮಗೆ ಸಲ್ಯೂಷನ್ನಿನ ವಾಲ್ಯೂಮನ್ನು ಕ್ಯಾಲ್ಕುಲೇಟ್ ಮಾಡಬೇಕಿದೆ. ಯಾಕಂತ ಹೇಳಿದ್ರೆ ಮೊಲ್ಯಾಲಿಟಿ ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸಲ್ಯೂಷನ್ ಆಗಿರೋದ್ರಿಂದ ನಾವಿಲ್ಲಿ ವಾಲ್ಯೂಮ್ ಆಫ್ ದ ಸಲ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಗಿರುವಂತಹ ಡಾಟಾವನ್ನು ಗಮನಿಸಿದ್ರೆ ಇಲ್ಲಿ ಮಾಸ್ ಆಫ್ ದ ಸಾಲ್ವೆಂಟ್ ಕೊಟ್ಟಿದ್ದಾರೆ ಹಾಗೂ ಮಾಸ್ ಆಫ್ ದ ಸಾಲ್ಯೂಟನ್ನು ಕೊಟ್ಟಿದ್ದಾರೆ. ಇವೆರಡೂ ಮಾಸನ್ನು ನಾವು ಆ್ಯಡ್ ಮಾಡಿದ್ರೆ ಮಾಸ್ ಆಫ್ ದ ಸಲ್ಯೂಷನ್ ಸಿಗುತ್ತೆ. ಮಾಸ್ ಆಫ್ ದ ಸಲ್ಯೂಷನ್ ಕೊಟ್ಟಿದ್ದಾರೆ, ಡೆನ್ಸಿಟಿ ಆಫ್ ದ ಸಲ್ಯೂಷನ್ ಕೊಟ್ಟಿದ್ದಾರೆ. ಇದರ ಸಹಾಯದಿಂದ ವಾಲ್ಯೂಮ್ ಆಫ್ ದ ಸಲ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡಿ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ಫೋರ್ ವೆಯ್ಟ್ ಆಫ್ ದ ಸಲ್ಯೂಷನ್ ಈಕ್ವಲ್ಸ್
weight of solute plus weight of solvent. ಸೊ ವೆಯ್ಟ್ ಆಫ್ ಸಾಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ 120 grams ಪ್ಲಸ್ ವೆಯ್ಟ್ ಆಫ್ ಸಾಲ್ವೆಂಟ್ 1000 grams. therefore 1120 grams, that is weight of the solution ಅಥವಾ mass of the solution. ನಾವು ಡೆನ್ಸಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಡೆನ್ಸಿಟಿ ಈಕ್ವಲ್ಸ್ 1.12 ಗ್ರಾಮ್ ಪರ್ ml ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವೆಯ್ಟ್ ಗೊತ್ತಿದೆ, ಮಾಸ್ ಗೊತ್ತಿದೆ. ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಲ್ಯೂಮ್ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮುಲಾ ಡೆನ್ಸಿಟಿ ಈಸ್ ಈಕ್ವಲ್ mass divided by volume. therefore volume equals mass divided by density. mass ಅಥವಾ weight ಎಷ್ಟು ಬಂದಿದೆ 1120 divided by density is 1.12. therefore ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಾಲ್ಯೂಮ್ ವಿಲ್ ಬಿ 1000 ml ಅಥವಾ 1 ಲೀಟರ್. ಸೊ ಈಗ ನಮಗೆ ಸೊಲ್ಯೂಷನ್ನಿನ ವಾಲ್ಯೂಮ್ ಸಿಕ್ಕಿದೆ ಹಾಗೂ ನಂಬರ್ ಆಫ್ ಮೋಲ್ಸ್ ಡಿಸಾಲ್ವ್ಡ್ ಇನ್ ದ ಸೊಲ್ಯೂಷನ್ ಕೂಡ ಗೊತ್ತಿದೆ. ಸೊ ಮೊಲ್ಯಾರಿಟಿ ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ 2 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಈಸ್ 1 ಲೀಟರ್. therefore the molarity of the given solution is 2m solution. The right answer for this question is option B, 2m. Now question number 4. 6.02 into 10 raised to 20 molecules of urea are present in 1000 ml of its solution. The concentration of the solution is. NEET 2013 ಅಲ್ಲಿ ಕೇಳಿದ್ದಾರೆ. 4 ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಈ ಆನ್ಸರ್ಗಳನ್ನು ಗಮನಿಸಿದ್ರೆ ಕ್ಯಾಪಿಟಲ್ ಎಮ್ ಕೊಟ್ಟಿರೋದ್ರಿಂದ ಎಲ್ಲ ಆನ್ಸರ್ಗಳನ್ನು ಮೊಲ್ಯಾರಿಟಿಯಲ್ಲಿ ಕೇಳಿದ್ದಾರೆ. ಹಾಗಾಗಿ ನಾವು ಆನ್ಸರನ್ನು ಕೂಡ ಮೊಲ್ಯಾರಿಟಿನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ಟರ್ಮ್ಸ್ ಆಫ್ ಮೊಲ್ಯಾರಿಟಿ. ಎಮ್ ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ dissolved in 1 liter of solution. ನಾವೀಗ ನಂಬರ್ ಆಫ್ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ n ಈಕ್ವಲ್ಸ್ 6.022 ಇಂಟು 10 raised to 20 ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ 6.022 ಇಂಟು 10 raised to 23. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯು ಗೆಟ್ 1 ಡಿವೈಡೆಡ್ ಬೈ 10 raised to 3 ವಿಚ್ ಈಸ್ ಈಕ್ವಲ್ ಟು 10 raised to -3, which can also be written as 0.001 moles. ಇಷ್ಟು ಮೋಲ್ಸ್ನಷ್ಟು ಯೂರಿಯಾ 1000 ml ಆಫ್ ಇಟ್ಸ್ ಸೊಲ್ಯೂಷನಲ್ಲಿ ಡಿಸಾಲ್ವ್ ಆಗಿದೆ. ಹಾಗಿದ್ರೆ ನಾವು ಮೊಲ್ಯಾರಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 1000 ml ಅಲ್ಲಿ ಎಷ್ಟು ಡಿಸಾಲ್ವ್ ಆಗಿದೆ ಅಂಥೇಳಿ ನೋಡಬೇಕು. ಸೊ 100 ml ನಲ್ಲಿ 0.001 ಮೋಲ್ನಷ್ಟು ಡಿಸಾಲ್ವ್ ಆಗಿದ್ದರೆ 1000 ml ನಲ್ಲಿ ಸೊ 0.001 ಡಿವೈಡೆಡ್ ಬೈ 100 ಇಂಟು 1000. ಸೊ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ 0.01 ಮೋಲ್ಸ್ ಪರ್ 1 ಲೀಟರ್ ಅಂತೇಳಿ ಬರುತ್ತೆ. therefore the molarity of the given solution is 0.01 m. now question number 5. 25.3 grams of sodium carbonate is dissolved in enough water to make 250 ml of solution. if sodium carbonate dissociate completely, molar concentration of Na plus and CO3 2- respectively is. molar mass of sodium carbonate ಅನ್ನು ಕೊಟ್ಟಿದ್ದಾರೆ 106 ಗ್ರಾಮ್ ಪರ್ ಮೋಲ್ ಅಂತ. ನೀಟ್ 2010 ನಲ್ಲಿ ಕೇಳಿರುವಂತಹ ಕ್ವಶನ್ನು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಸೋಡಿಯಂ ಕಾರ್ಬೋನೇಟ್ ಕಂಪ್ಲೀಟಾಗಿ ಡಿಸೋಸಿಯೇಟ್ ಆದರೆ ಅದು 2 Na ಪ್ಲಸ್ ಅಯಾನನ್ನು ಹಾಗೂ ಒಂದು CO3 2- ಅಯಾನನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನೆನಪಿಟ್ಕೊಂಡಿರಬೇಕು.
ಹಾಗೂ ಸಲ್ಯೂಷನ್ನಲ್ಲಿ ಎಲ್ಲವನ್ನ ಮೊಲ್ಯಾರಿಟಿನಲ್ಲಿ ಕೊಟ್ಟಿರೋದ್ರಿಂದ ಮೊಲ್ಯಾರಿಟಿ ಆಫ್ ದಿಸ್ ಸಲ್ಯೂಷನನ್ನು ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ನಾವು ಮೊಲ್ಯಾರಿಟಿ ಆಫ್ ದ ಸಲ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎಮ್ ಈಕ್ವಲ್ಸ್ ಎನ್ ಡಿವೈಡೆಡ್ ಬೈ ವಿ ಅಂತ ಹೇಳಿ ಬರ್ಕೋಬೋದು. ಎನ್ ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ವಿ ಅಂತಂದರೆ ವಾಲ್ಯೂಮ್ ಆಫ್ ದ ಸಲ್ಯೂಷನ್. ಇದನ್ನು ಫರ್ದರ್ ಆಗಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟನ್ನು ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಎಮ್ ಬಿ ಅಂತಲೂ ಹಾಗೂ ವಾಲ್ಯೂಮನ್ನು ವಿ ಡಿವೈಡೆಡ್ ಬೈ 1000 ಅಂತಲೂ ಬರ್ಕೋಬೋದು. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಎಮ್ ಬಿ ಇಂಟು 1000 ಡಿವೈಡೆಡ್ ಬೈ ವಿ ಅಂತ ಆಗುತ್ತೆ. ಸೊ ಇಲ್ಲಿ ಡಬ್ಲ್ಯೂ ಬಿ ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ಯೂಟ್ ಕೊಟ್ಟಿದ್ದಾರೆ 25.3 ಇಂಟು 1000 ಡಿವೈಡೆಡ್ ಬೈ ಎಮ್ ಬಿ ಅಂತ ಹೇಳಿದ್ರೆ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್ ದಟ್ ಈಸ್ 106 ಇಂಟು ವಾಲ್ಯೂಮ್ ಆಫ್ ದ ಸಲ್ಯೂಷನ್ ಪ್ರಿಪೇರ್ ಮಾಡಿರೋ ಅಂಥದ್ದು 250 ml. ಇದಿಷ್ಟನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ ಎಮ್ ಈಕ್ವಲ್ಸ್ 0.955 ಮೋಲಾರ್. ಸೊ ಈ ಒಂದು ಮೊಲ್ಯಾರಿಟಿ ಇರುವಂತಹ ಸಲ್ಯೂಷನನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಾಗಿದ್ಮೇಲೆ ಇಂತಹ ಒಂದು ಸಲ್ಯೂಷನ್ನು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆದರೆ ಅದರಲ್ಲಿ ಕಾನ್ಸಂಟ್ರೇಷನ್ ಆಫ್ CO3 2- ಅಯಾನ್ ಕೂಡ 0.955 mA ಇರಬೇಕಾಗತ್ತೆ. ಆದರೆ Na ಪ್ಲಸ್ ಅಯಾನಿನ ಕಾನ್ಸಂಟ್ರೇಷನ್ 2 times ಇದೆ. ಹಾಗಾಗಿ ವಿಲ್ ಬಿ 2 ಇಂಟು 0.955 m ಆಗಿರುತ್ತೆ. ಹಾಗಾಗಿ ಕೊಟ್ಟಿರುವಂತಹ ಆನ್ಸರ್ಗಳನ್ನು ಗಮನಿಸಿದ್ರೆ CO3 2- ಕಾನ್ಸಂಟ್ರೇಷನ್ 0.955 ಹಾಗೂ Na ಪ್ಲಸ್ಸಿನ ಕಾನ್ಸಂಟ್ರೇಷನ್ 1.910 ಇರುವಂಥ ಆಪ್ಷನ್ ಬಿ ಈಸ್ ದ ರೈಟ್ ಆಪ್ಷನ್. ನೌ ಕ್ವಶನ್ ನಂಬರ್ 6. 20 grams of magnesium carbonate sample decomposes on heating to give carbon dioxide and 8 grams of MgO. What will be the percentage purity of magnesium carbonate in the sample? Atomic weight of magnesium 24 ಅಂತ ಹೇಳಿ ಕೊಟ್ಟಿದ್ದಾರೆ. ನೀಟ್ 2015 ಕ್ವಶನ್ನು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈಗ ಇಲ್ಲಿ 20 grams ಆಫ್ ಮೆಗ್ನೀಷಿಯಮ್ ಕಾರ್ಬೋನೇಟ್ ಡಿಕಂಪೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ 8 grams ಆಫ್ ಮೆಗ್ನೀಷಿಯಮ್ ಆಕ್ಸೈಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕ್ವಶನಲ್ಲಿ ಕೇಳ್ತಾ ಇರುವಂಥದ್ದು ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪ್ಯೂರಿಟಿ ಆಫ್ ಮೆಗ್ನೀಷಿಯಮ್ ಕಾರ್ಬೋನೇಟ್ ಅಂತ. ಈ ಒಂದು ಕ್ವಶನನ್ನು ಹೀಗೆ ಸಾಲ್ವ್ ಮಾಡ್ಬೋದು. ಮೆಗ್ನೀಷಿಯಮ್ ಕಾರ್ಬೋನೇಟ್ ಡಿಕಂಪೋಸ್ ಆದಾಗ ಮೆಗ್ನೀಷಿಯಮ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಮಾಲಿಕ್ಯುಲರ್ ಮಾಸ್ ಆಫ್ ಮೆಗ್ನೀಷಿಯಮ್ ಕಾರ್ಬೋನೇಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 84 ಅಂತಲೂ ಮೆಗ್ನೀಷಿಯಮ್ ಆಕ್ಸೈಡ್ಗೆ 40 ಅಂತಲೂ ಬರುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ 40 grams ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ 84 grams ಆಫ್ ಮೆಗ್ನೀಷಿಯಮ್ ಕಾರ್ಬೋನೇಟ್ ಬೇಕಿದೆ. ಹಾಗಿದ್ಮೇಲೆ ಈ ಒಂದು ಕ್ವಶನಲ್ಲಿ ಕೊಟ್ಟಿರೋ ಹಾಗೆ 8 grams ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಗ್ರಾಮ್ನಷ್ಟು ಮೆಗ್ನೀಷಿಯಮ್ ಕಾರ್ಬೋನೇಟ್ ಬೇಕು ಅಂತನ್ನುವಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 84 ಡಿವೈಡೆಡ್ ಬೈ 40 ಇಂಟು 8 grams. ಸಿಂಪ್ಲಿಫಿಕೇಷನ್ ಮಾಡಿದ್ರೆ 16.8 grams ಆಫ್ ಮೆಗ್ನೀಷಿಯಮ್ ಕಾರ್ಬೋನೇಟ್ ಬೇಕು ಅಂಥೇಳಿ ಬರ್ತಾ ಇದೆ. ಆದರೆ ಈ ಒಂದು ಕ್ವಶನಲ್ಲಿ ಏನು ಹೇಳ್ತಾ ಇದ್ದಾರೆ, ಈ 8 grams ಆಫ್ ಮೆಗ್ನೀಷಿಯಮ್ ಆಕ್ಸೈಡನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 20 grams ಆಫ್ ಮೆಗ್ನೀಷಿಯಮ್ ಕಾರ್ಬೋನೇಟನ್ನು ಯೂಸ್ ಮಾಡಿದ್ದೀವಿ. ಆ್ಯಕ್ಚುಲಿ ರಿಕ್ವೈರ್ಡ್ ಎಷ್ಟು 16.8 grams ಅಷ್ಟೇ ರಿಕ್ವೈರ್ಡು. ಹಾಗಿದ್ಮೇಲೆ ಈ ಮೆಗ್ನೀಷಿಯಮ್ ಕಾರ್ಬೋನೇಟಲ್ಲಿ ಮೆಗ್ನೀಷಿಯಮ್ ಕಾರ್ಬೋನೇಟ್ನ ಇಂಪ್ಯೂರಿಟಿಗಳು ಸೇರಿಕೊಂಡು 20 grams ಆಗಿದೆ. ಹಾಗಾಗಿ ಪರ್ಸೆಂಟೇಜ್ ಪ್ಯೂರಿಟಿ ಆಫ್ ಮೆಗ್ನೀಷಿಯಮ್ ಕಾರ್ಬೋನೇಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಆ್ಯಕ್ಚುಲಾಗಿ 16.8 ಗ್ರಾಮ್ ಅಷ್ಟೇ ಸಾಕು. ಆದರೆ ನಮಗೆ ಕೊಟ್ಟಿರುವಂಥ ಸ್ಯಾಂಪಲಲ್ಲಿ 20 grams ಇದೆ. ಎಷ್ಟು ಪ್ಯೂರಿಟಿ ಇದೆ ಅಂತ ಹೇಳಿ ನಾವು
ಕ್ಯಾಲ್ಕುಲೇಟ್ ಮಾಡಿದ್ರೆ ಪರ್ಸೆಂಟೇಜ್ ವೈಸ್ ಇಂಟು 100, ಸೊ 16.8 ಇಂಟು 5 ವಿ ಗೆಟ್ 84%. ಈ ರೀತಿಯಲ್ಲಿ percentage purity of the given sample can be calculated. So the right answer for this question is option C, 84%. Now question number 7, let X and Y element combine to form two compounds XY2 and X3Y2. When 0.1 mole of XY2 weighs 10 grams and 0.05 moles weighs 9 gram, the atomic weight of X and Y. ಅಂದರೆ ಇಲ್ಲಿ X ಮತ್ತು Y ಅನ್ನುವಂತಹ ಎರಡು ಎಲಿಮೆಂಟ್ಗಳು ಡಿಫ್ರೆಂಟ್ ಕಾಂಪೋಸಿಷನಲ್ಲಿ ಕಂಬೈನ್ ಆಗಿ XY2 ಮತ್ತು X3Y2ಗಳನ್ನು ಫಾರ್ಮೇಷನ್ ಮಾಡಿದಾಗ ಬೇರೆ ಬೇರೆ ನಂಬರ್ ಆಫ್ ಮೋಲ್ಸ್ ಹಾಗೂ ಅವುಗಳ ವೆಯ್ಟನ್ನು ಕೊಟ್ಟಿದ್ದಾರೆ. ಇವುಗಳ ಸಹಾಯದಿಂದ X ಮತ್ತು Yನ ಅಟಾಮಿಕ್ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಯಾವ ರೀತಿಯಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತಂದರೆ, ನಂಬರ್ ಆಫ್ ಮೋಲ್ಸ್ ಈಕ್ವಲ್ಸ್ ವೆಯ್ಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಈಗ ನಮಗಿಲ್ಲಿ X ಮತ್ತು Y ಕಂಬೈನ್ ಆದಾಗ ಎಷ್ಟು ಮೋಲ್ಸ್ಗಳು ಉಂಟಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ, ಹಾಗೂ ಅದು ಎಷ್ಟು ವೆಯ್ಟನ್ನು ಹೊಂದಿರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಅದರ ಸಹಾಯದಿಂದ ನಾವು ಮೊದಲು ಮೋಲಾರ್ ಮಾಸ್ ಆಫ್ ದ ಕಾಂಪೌಂಡ್ಗಳನ್ನು ಕಂಡುಹಿಡ್ಕೋಬೇಕು. ಮೋಲಾರ್ ಮಾಸ್ನ ನಂತರ ಅವುಗಳಲ್ಲಿ ಇರುವಂತಹ ಕಾಂಪೋನೆಂಟ್ಗಳಾದಂತಹ ಎಲಿಮೆಂಟ್ಗಳ ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಮೊದಲನೇದಾಗಿ XY2ಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಇಲ್ಲಿ ಮೊದಲು ಈ ರೀತಿ ಬರ್ಕೊಳ್ಳೋಣ. ಮೋಲಾರ್ ಮಾಸ್ ಈಕ್ವಲ್ಸ್ ರಿಅರೇಂಜ್ಮೆಂಟ್ ಮಾಡಿಕೊಂಡ್ರೆ ವೆಯ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಅಂಥೇಳಿ ಬರ್ಕೋಬೋದು. ಆ ರೀತಿಯಲ್ಲಿ ಇಲ್ಲಿ XY2ಗೆ ಸಂಬಂಧಪಟ್ಟಾಗಿ ಬರ್ಕೊಂಡ್ರೆ ಮೋಲಾರ್ ಮಾಸ್ ಈಕ್ವಲ್ಸ್ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ 10 grams ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಎಷ್ಟು ಕೊಟ್ಟಿದ್ದಾರೆ 0.1. 10 ಡಿವೈಡೆಡ್ ಬೈ 0.1 ಅಂತ ಹೇಳಿದ್ರೆ 100 ಅಂಥೇಳಿ ಬರುತ್ತೆ. ಸೊ ದಿಸ್ ಈಸ್ ಮೋಲಾರ್ ಮಾಸ್ ಆಫ್ XY2. ಇನ್ನು X3Y2ಗೆ ಸಂಬಂಧಪಟ್ಟಾಗೆ ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವೆಯ್ಟ್ ಆಫ್ X3Y2 9 grams ಅಂತ ಕೊಟ್ಟಿದ್ದಾರೆ, ಹಾಗೂ ನಂಬರ್ ಆಫ್ ಮೋಲ್ಸ್ 0.05 ಮೋಲ್ಸ್ ಅಂಥೇಳಿ ಕೊಟ್ಟಿದ್ದಾರೆ. ಸೊ 9 ಡಿವೈಡೆಡ್ ಬೈ 0.05 ಮಾಡಿದ್ರೆ 180 ಅಂಥೇಳಿ ಬರುತ್ತೆ. ಸೊ ಮೋಲಾರ್ ಮಾಸ್ ಆಫ್ XY2 ಈಸ್ 100 ಆ್ಯಂಡ್ ಮೋಲಾರ್ ಮಾಸ್ ಆಫ್ X3Y2 ಈಸ್ 180 ಗ್ರಾಮ್ ಪರ್ ಮೋಲ್ ಬಂದಿದೆ. ಈ ಒಂದು ಪ್ರಾಬ್ಲಮನ್ನು ಫರ್ದರ್ ಈ ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು. ಇಲ್ಲಿ XY2 ಹಾಗೂ X3Y2 ಕಾಂಪೌಂಡ್ ಏನಿದೆಯೋ ಇದು X ಮತ್ತು Y ಎಲಿಮೆಂಟ್ಗಳಿಂದ ಆಗಿರೋದ್ರಿಂದ ಇವುಗಳ ಎಲಿಮೆಂಟ್ಗಳ ಅಟಾಮಿಕ್ ಮಾಸನ್ನು X ಎಲಿಮೆಂಟಿನ ಅಟಾಮಿಕ್ ಮಾಸನ್ನು ಸ್ಮಾಲ್ ಲೆಟರ್ X ಅಂತಲೂ Y ಎಲಿಮೆಂಟಿನ ಅಟಾಮಿಕ್ ಮಾಸನ್ನು ಸ್ಮಾಲ್ ಲೆಟರ್ Y ಅಂತಲೂ ಕನ್ಸಿಡರ್ ಮಾಡೋಣ. ಅಟಾಮಿಕ್ ಮಾಸ್ಗಳನ್ನು ಸಮ್ ಮಾಡಿದ್ರೆ ನಮಗೆ ಮಾಲಿಕ್ಯುಲರ್ ಮಾಸ್ ಸಿಗುತ್ತೆ. ಆ ರೀತಿಯಲ್ಲಿ ನಾವು ಈಕ್ವೇಷನ್ಗಳನ್ನು ಬರ್ಕೊಂಡ್ರೆ ಇಲ್ಲಿ 3x ಪ್ಲಸ್ 2y ಅಟಾಮಿಕ್ ಮಾಸ್ಗಳನ್ನು ಸಮ್ ಮಾಡಿದ್ರೆ ವಿ ಶುಡ್ ಗೆಟ್ ಮಾಲಿಕ್ಯುಲರ್ ಮಾಸ್ 180. ಅದೇ ರೀತಿಯಲ್ಲಿ ಇಲ್ಲಿ 1x ಪ್ಲಸ್ 2y ಅಟಾಮಿಕ್ ಮಾಸ್ಗಳನ್ನು ಸಮ್ ಮಾಡಿದ್ರೆ ವಿ ಶುಡ್ ಗೆಟ್ 100. ಈಗ ನಾವಿಲ್ಲಿ X ಮತ್ತು Y ಅನ್ನು ಸಾಲ್ವ್ ಮಾಡಿದ್ರೆ ಆಗ ಅಟಾಮಿಕ್ ವೆಯ್ಟ್ ಆಫ್ X ಮತ್ತು Y ಎಲಿಮೆಂಟ್ ಸಿಗುತ್ತೆ. ಸೊ ನಾವಿಲ್ಲಿ ಇವುಗಳನ್ನು ಸಾಲ್ವ್ ಮಾಡ್ತಾ ಹೋದರೆ ಇಲ್ಲಿ Y ಮತ್ತು Y ಕ್ಯಾನ್ಸಲ್ ಆಗುತ್ತೆ. 2x ಈಕ್ವಲ್ಸ್ 80 ಅಂತಲೂ x ಈಕ್ವಲ್ಸ್ 80 ಡಿವೈಡೆಡ್ ಬೈ 2 ಅಂತಂದರೆ 40 ಅಂತಲೂ ಬರುತ್ತೆ. ದಟ್ ಈಸ್ ಅಟಾಮಿಕ್ ವೆಯ್ಟ್ ಆಫ್ ಎಲಿಮೆಂಟ್ X ಈಸ್ 40 ಅಂತ ಬರ್ತಾ ಇದೆ. ನಾವಿಲ್ಲಿ ಆನ್ಸರ್ಗಳನ್ನು ಗಮನಿಸಿದ್ರೆ Xನ ಅಟಾಮಿಕ್ ವೆಯ್ಟ್ 40 ಇರೋವಂಥದ್ದು ಒಂದೇ ಒಂದು ಆಪ್ಷನ್ ಇದೆ. ಅದರಿಂದ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ 40, 30. ಸೊ Y ವ್ಯಾಲ್ಯೂವನ್ನು ಕೂಡ ಸಾಲ್ವ್ ಮಾಡಿ ನೋಡೋಣ.
x ಪ್ಲಸ್ 2y ಈಕ್ವಲ್ಸ್ 100 ಅಂತ ಇದೆ. ಎಕ್ಸ್ನ ವ್ಯಾಲ್ಯೂ 40, 2y ಈಕ್ವಲ್ಸ್ 100. therefore 2y ಈಕ್ವಲ್ಸ್ 100 ಮೈನಸ್ 40 ಅಂದರೆ 60 ಆಯಿತು. y ಈಕ್ವಲ್ಸ್ 30. ಸೊ ಎಲಿಮೆಂಟ್ ಎಕ್ಸ್ನ ಅಟಾಮಿಕ್ ವೆಯ್ಟ್ 40 ಹಾಗೂ ಎಲಿಮೆಂಟ್ ವೈನ ಅಟಾಮಿಕ್ ವೆಯ್ಟ್ 30. ಸೊ ಎ ಇಸ್ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. Question number 8. What is the mass percentage of precipitate formed when 50 ml of 16.9% solution of AgNO3 is mixed with 50 ml of 5.8% NaCl? ಸೊ ಇಲ್ಲಿ ಸಿಲ್ವರ್, ನೈಟ್ರೋಜನ್, ಆಕ್ಸಿಜನ್, ಸೋಡಿಯಂ, ಕ್ಲೋರಿನ್ಗಳ ಅಟಾಮಿಕ್ ವೆಯ್ಟ್ಗಳನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದು ನೀಟ್ 2015ನಲ್ಲಿ ಕೇಳಿರುವಂತಹ ಕ್ವಶನ್ನು. ಇಲ್ಲಿ 16.9% ಸೊಲ್ಯೂಷನ್ ಆಫ್ AgNO3 ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದರೆ 16.9 ಗ್ರಾಮ್ಸ್ ಆಫ್ AgNO3 ಡಿಸಾಲ್ವ್ಡ್ ಇನ್ 100 ml ಆಫ್ ಸೊಲ್ಯೂಷನ್. ಅದೇ ರೀತಿ 5.8% ಆಫ್ NaCl ಅಂತ ಹೇಳಿದ್ರೆ 5.8 ಗ್ರಾಮ್ಸ್ ಆಫ್ NaCl ಡಿಸಾಲ್ವ್ಡ್ ಇನ್ 100 ml ಆಫ್ NaCl ಸೊಲ್ಯೂಷನ್. ಈಗ ಇಲ್ಲಿ ಕೊಟ್ಟಿರುವಂಥದ್ದು 50 ml ಆಗಿರೋದ್ರಿಂದ 50 ml ಸೊಲ್ಯೂಷನ್ನಲ್ಲಿ ಎಷ್ಟು ಗ್ರಾಮ್ಸ್ನಷ್ಟು ಸಾಲ್ಯೂಟನ್ನು ಡಿಸಾಲ್ವ್ ಮಾಡಿರ್ತಾರೆ ಅನ್ನುವಂಥದ್ದನ್ನು ನಾವು ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೇರ್ಫೋರ್ 16.9% ಆಫ್ AgNO3 ಕಂಟೈನ್ಸ್ 16.9 ಗ್ರಾಮ್ ಆಫ್ AgNO3. ಅದೇ 50 ml ಆಫ್ ಸೊಲ್ಯೂಷನ್ನಲ್ಲಿ AgNO3 ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅದರ ಹಾಫ್ ಇರಬೇಕಾಗತ್ತೆ. 8.45 grams of AgNO3 will be there in 50 ml of solution. ಅದೇ ರೀತಿಯಲ್ಲಿ 100 ml ಸೊಲ್ಯೂಷನ್ನಲ್ಲಿ 5.8 grams of NaCl ಇದ್ದರೆ ಅದೇ 50 ಗ್ರಾಮ್ ಸೊಲ್ಯೂಷನ್ನಲ್ಲಿ 50 ml ಸೊಲ್ಯೂಷನ್ನಲ್ಲಿ 2.9 ಗ್ರಾಮ್ಸ್ ಆಫ್ NaCl ಇರುತ್ತೆ. ನಾವೀಗ ಇಲ್ಲಿ ಕೊಟ್ಟಿರುವಂತಹ ರಿಯಾಕ್ಟೆಂಟ್ಗಳ ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. AgNO3ದು 170 ಬರುತ್ತೆ, NaClದು 58.5 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಡಾಟಾವನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ. ಅದರ ಸಹಾಯದಿಂದ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಇಲ್ಲಿರುವಂತಹ ರಿಯಾಕ್ಟೆಂಟ್ಗಳು ಹಾಗೂ ಪ್ರಾಡಕ್ಟ್ಗಳನ್ನು ಮೋಲ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಈಕ್ವಲ್ಸ್ AgNO3 8.45 ಗ್ರಾಮ್ಸ್ ಇದೆ, ಮೋಲಾರ್ ಮಾಸ್ 170 ಆಗಿದೆ. ಹಾಗಾಗಿ 8.45 ದಟ್ ಈಸ್ ದ ವೆಯ್ಟ್ ಆಫ್ ದ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ 170. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಗೆಟ್ 0.049. ಇನ್ನು NaClಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ NaCl 50 ml ಸೊಲ್ಯೂಷನ್ನಲ್ಲಿ ಇರುವಂಥ ಸಾಲ್ಯೂಟು 2.9 ಗ್ರಾಮ್ಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ 58.5. ಸಿಂಪ್ಲಿಫಿಕೇಷನ್ ಮಾಡಿದ್ರೆ ದೆನ್ ಆಲ್ಸೋ ಯು ಗೆಟ್ 0.049 ಮೋಲ್ಸ್. ಅಂದರೆ 0.049 ಮೋಲ್ಸ್ ಆಫ್ AgNO3, 0.049 ಮೋಲ್ಸ್ ಆಫ್ NaCl ಜೊತೆಗೆ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇನಿಷಿಯಲ್ ಆಗಿ 0.049 ಮೋಲ್ಸ್ ಆಫ್ AgNO3 ಹಾಗೂ 0.049 ಮೋಲ್ಸ್ ಆಫ್ NaCl ರಿಯಾಕ್ಟ್ ಆಗ್ತಾ ಇದೆ. AgClನ ಇನಿಷಿಯಲ್ ಕಾನ್ಸಂಟ್ರೇಷನ್ 0 ಇದೆ. ಹಾಗಿದ್ರೆ ಫೈನಲಲ್ಲಿ ಕಂಪ್ಲೀಟ್ ರಿಯಾಕ್ಷನ್ ನಡೆದಾಗ ರಿಯಾಕ್ಟೆಂಟ್ಗಳು ಕಂಪ್ಲೀಟಾಗಿ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ 0.049 ಮೋಲ್ಸ್ ಆಫ್ AgClನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ನಂಬರ್ ಆಫ್ ಮೋಲ್ಸ್ ಈಕ್ವಲ್ಸ್ ವೆಯ್ಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ ವೆಯ್ಟ್ ಆಫ್ AgCl ಈಕ್ವಲ್ಸ್ number of moles into molar mass. Number of moles 0.049 into molar mass of AgCl calculate ಮಾಡಿದ್ರೆ we get 143.3. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ we get 7.02 grams of AgCl is produced during the reaction. Therefore, the right answer for this question is option B, 7 grams. Now, question number 9. When 22.4 liter of hydrogen is mixed with 11.2 liter of chlorine, each at STP,
the moles of HCl formed is equal to ನೀಟ್ 2014 ಕೇಳಿದ್ದಾರೆ ಹಾಗೂ 4 ಆನ್ಸರ್ಗಳನ್ನು ಮೋಲ್ಗಳಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಂಡುಹಿಡಿಯುವಂತಹ ಆನ್ಸರ್ ಏನಿದೆಯೋ ಅದು ಮೋಲಲ್ಲಿ ಇರಬೇಕಾಗುತ್ತೆ. ಸೊ ನಾವು ರಿಯಾಕ್ಷನನ್ನು ಗಮನಿಸಿದ್ರೆ H2 ಗ್ಯಾಸ್ ಪ್ಲಸ್ Cl2 ಗ್ಯಾಸ್ ಇವೆರಡು ರಿಯಾಕ್ಟ್ ಆಗಿ 2HCl ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ರಿಯಾಕ್ಷನ್ನಲ್ಲಿ 22.4 ಲೀಟರ್ ಆಫ್ ಹೈಡ್ರೋಜನ್ ಹಾಗೂ 11.2 ಲೀಟರ್ ಆಫ್ ಕ್ಲೋರಿನ್ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂಥೇಳಿ ಕೊಟ್ಟಿದ್ದಾರೆ. ಈಗ ನಾವಿಲ್ಲಿ 22.4 ಲೀಟರ್ ಆಫ್ ಎನಿ ಗ್ಯಾಸ್ ಎಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಏನಿದೆಯೋ ದಟ್ ಕಂಟೈನ್ಸ್ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ NA ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 1 ಮೋಲ್ ಆಫ್ H2. ಅದೇ ರೀತಿಯಲ್ಲಿ 11.2 ಲೀಟರ್ ಆಫ್ ಕ್ಲೋರಿನ್ ಅಂತ ಹೇಳಿದ್ರೆ ದಟ್ ಕಂಟೈನ್ಸ್ NA ಡಿವೈಡೆಡ್ ಬೈ 2 ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು 0.5 ಮೋಲ್ಸ್ ಆಫ್ ಕ್ಲೋರಿನ್. ಅಂದರೆ 1 ಮೋಲ್ ಆಫ್ ಹೈಡ್ರೋಜನ್ 0.5 ಮೋಲ್ಸ್ ಆಫ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿ HCl ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ನಾವಿಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಹೈಡ್ರೋಜನ್ನಿನ ಮಾಲಿಕ್ಯೂಲ್ಗಳು ಅವಗಾಡ್ರೋ ನಂಬರಷ್ಟು ಪಾರ್ಟಿಕಲ್ ಮಾಲಿಕ್ಯೂಲ್ಗಳು ಇದ್ದರೂ ಕೂಡ ಈ ಹೈಡ್ರೋಜನ್ನ ಜೊತೆಗೆ ರಿಯಾಕ್ಟ್ ಆಗುವಂತಹ ಕ್ಲೋರಿನ್ ಸಾಕಷ್ಟು ಪ್ರಮಾಣದಲ್ಲಿಲ್ಲ. ಅವಗಾಡ್ರೋ ನಂಬರ್ ಡಿವೈಡೆಡ್ ಬೈ 2 ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮಾತ್ರ ಇದೆ. ಹಾಗಾಗಿ ಇಲ್ಲಿ ಕ್ಲೋರಿನ್ ಒಂದು ಲಿಮಿಟಿಂಗ್ ರಿಯೇಜೆಂಟ್. ಇದನ್ನು ನಾವು ನೆನಪಿಟ್ಕೊಂಡಿರಬೇಕಾಗತ್ತೆ. ಈ ಕೊಟ್ಟಿರುವಂತಹ ಒಂದು ರಿಯಾಕ್ಷನಲ್ಲಿ ಕ್ಲೋರಿನ್ ಆ್ಯಕ್ಟ್ಸ್ ಆ್ಯಸ್ ಲಿಮಿಟಿಂಗ್ ರಿಯೇಜೆಂಟ್. ಇದು ಕಂಪ್ಲೀಟಾಗಿ ರಿಯಾಕ್ಷನಲ್ಲಿ ಖಾಲಿಯಾಗುತ್ತೆ. ಆದರೆ ಹೈಡ್ರೋಜನ್ನಲ್ಲಿ ಇನ್ನೂ ಒಂದಿಷ್ಟು ಮಾಲಿಕ್ಯೂಲ್ಗಳು ಹಾಗೆ ಉಳಿಯುತ್ತೆ. ನಾವು ನೋಡಿದ್ವಿ ರಿಯಾಕ್ಷನ್ನಲ್ಲಿ 1 ಮೋಲ್ ಆಫ್ ಹೈಡ್ರೋಜನ್ ಇದೆ, 0.5 ಮೋಲ್ಸ್ ಆಫ್ ಕ್ಲೋರಿನ್ ಇದೆ. ರಿಯಾಕ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ HClನ ನಂಬರ್ ಆಫ್ ಮೋಲ್ಸ್ 0 ಆಗಿದೆ. ಇನ್ನು ಫೈನಲಲ್ಲಿ ರಿಯಾಕ್ಷನ್ನಲ್ಲಿ ಕಂಪ್ಲೀಟಾಗಿ 0.5 ಮೋಲ್ಸು ಯೂಸಪ್ ಆಗುತ್ತೆ, ಈಕ್ವಲ್ಸ್ 0 ಮೋಲ್ಸ್ ಆಫ್ ಕ್ಲೋರಿನ್ ಉಳ್ಕೊಳ್ಳುತ್ತೆ. ಇನ್ನು ಇಲ್ಲಿ 1 ಮೋಲ್ನಲ್ಲಿ ಕೇವಲ 0.5 ಅಷ್ಟೇ ಯೂಸಪ್ ಆಗೋದ್ರಿಂದ 0.5 ಮೋಲ್ಸ್ ಆಫ್ H2 ಹಾಗೆ ಉಳ್ಕೊಂಡಿರುತ್ತೆ. ಇಲ್ಲಿ ಲಿಮಿಟಿಂಗ್ ರಿಯೇಜೆಂಟು 0.5 ಮೋಲ್ಸ್ ಇರೋದ್ರಿಂದಾಗಿ ಅದು ಹೈಡ್ರೋಜನ್ನ ಜೊತೆಗೆ ರಿಯಾಕ್ಟ್ ಆಗಿ ಕೇವಲ 0.5 ಮೋಲ್ಸ್ ಆಫ್ HCl ಅನ್ನು ಫಾರ್ಮೇಷನ್ ಮಾಡುತ್ತೆ. ಇಲ್ಲಿ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ 2 ಇರೋದ್ರಿಂದ 2 × 0.5 ಅಂತ ಹೇಳಿದ್ರೆ 1 ಮೋಲ್ ಆಫ್ HCl ಫಾರ್ಮೇಷನ್ ಆಗುತ್ತೆ. ಸೊ ಕೊಟ್ಟಿರುವಂತಹ ಡಾಟಾದ ಪ್ರಕಾರ 22.4 ಲೀಟರ್ ಆಫ್ ಹೈಡ್ರೋಜನ್ ಹಾಗೂ 11.2 ಲೀಟರ್ಸ್ ಆಫ್ ಕ್ಲೋರಿನ್ ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ನಲ್ಲಿ ರಿಯಾಕ್ಟ್ ಮಾಡಿದ್ರೆ 1 ಮೋಲ್ ಆಫ್ HCl ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ, 1 ಮೋಲ್ ಆಫ್ HCl. Now question number 10 gram of H2 and 64 grams of oxygen were filled in a steel vessel and exploded. Amount of water produced in the reaction will be. ನೀಟ್ 2009 ಅಲ್ಲಿ ಕೇಳಿರೋಂಥ ಕ್ವಶನ್ನು 4 ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. 4 ಆನ್ಸರ್ಗಳನ್ನು ಮೋಲಲ್ಲಿ ಕೊಟ್ಟಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ ಕೆಲವಾರು ಇಂಪಾರ್ಟೆಂಟ್ ಆದಂತಹ ಯುನಿಕ್ ಆದಂತಹ ಕೆಲವಾರು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.